2024 ವೋಟ್ ಶೇರ್ ಅನ್ನು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ 37.6%, ಕಾಂಗ್ರೆಸ್ 22.6%, ಇತರರು 39.8%. ಬಿಜೆಪಿಯ ವೋಟ್ ಶೇರ್ನಲ್ಲಿ ಇಳಿಕೆ ಆಗಿಲ್ಲ, ಬಟ್ ಅಂದುಕೊಂಡಷ್ಟು ಹೆಚ್ಚಳವೂ ಆಗಿಲ್ಲ. ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು ಬಿಜೆಪಿ 40% ವರೆಗೆ ಹೋಗ್ಬೋದು ಅಂತಕ್ಕಂಥದ್ದು. ಕಳೆದ ಬಾರಿ ಬಿಜೆಪಿ 37% ಮತಗಳನ್ನು ಪಡೆದುಕೊಂಡಿತ್ತು, 0.6% ಮಾತ್ರ ವೃದ್ಧಿಯಾಗಿದೆ. ಕಾಂಗ್ರೆಸ್ 22.6%, ಕಾಂಗ್ರೆಸ್ನ ಶೇಕಡಾವಾರು ಮತ ಪ್ರಮಾಣದಲ್ಲಿ 3% ಏರಿಕೆ ಆಗಿದೆ. 3.6%, 19% ಇತ್ತು ಕಾಂಗ್ರೆಸ್. ಎಕ್ಸಿಟ್ ಪೋಲ್ಸ್ಗಳು 21 ಅಂತ ಇದ್ವು. ಎಕ್ಸಿಟ್ ಪೋಲ್ಸ್ಗಳು ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತ 1.6% ಜಾಸ್ತಿ ಮತವನ್ನು ಕಾಂಗ್ರೆಸ್ ಪಡೆದಿದೆ. ಕರ್ನಾಟಕದ ಶೇಕಡಾವಾರು ಮತ ಪ್ರಮಾಣ ಬಿಜೆಪಿ 46.03. ವಿಧಾನಸಭಾ ಚುನಾವಣೆಗೆ ನೋಡಿದರೆ 8.8% ಬಿಜೆಪಿಯ ಮತ ಶೇಕಡ ವೃದ್ಧಿಯಾಗಿದೆ. ಕಾಂಗ್ರೆಸ್ 45.3%. ವಿಧಾನಸಭೆಗೆ ಹೋಲಿಸಿದ್ರೆ 3.3% ವೃದ್ಧಿಯಾಗಿದೆ. ಜೆಡಿಎಸ್ 5.7% ಇದೆ. 3 ಕ್ಷೇತ್ರಗಳಲ್ಲಿ ಮಾತ್ರ ಜೆಡಿಎಸ್ ಸ್ಪರ್ಧಿಸಿತ್ತು. ಬಿಜೆಪಿ ಮತ್ತು ಜೆಡಿಎಸ್ನ ಮತಗಳನ್ನು ಒಟ್ಟುಗೂಡಿಸಿದರೆ 52% ಮತಗಳನ್ನು ಎನ್ಡಿಎ ಕರ್ನಾಟಕದಲ್ಲಿ ತೆಗೆದುಕೊಂಡಿದೆ. ಕಾಂಗ್ರೆಸ್ 45.3%. ಇದರ ಒಟ್ಟು ಅರ್ಥ ಏನು ಅಂದರೆ, ಕರ್ನಾಟಕದ ಶೇಕಡಾವಾರು ಮತ ಪ್ರಮಾಣದಲ್ಲಿ ಮೋದಿ ಅಂಡರ್ ಕರೆಂಟ್ನಿಂದ ಅಥವಾ ಮೋದಿಯ ಚರಿಷ್ಮಾದಿಂದ ಬಿಜೆಪಿಗೆ 8.03% ವೋಟ್ ಶೇರ್ ಇನ್ಕ್ರೀಸ್ ಆಗಿದ್ರೆ, ಕಾಂಗ್ರೆಸ್ಗೆ ಗ್ಯಾರಂಟಿಗಳ ಕಾರಣದಿಂದ 45.3%, ಅಂದರೆ 3.3% ವೋಟ್ ಶೇರ್ ಏರಿಕೆ ಆಗಿದೆ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ. ಬಿಜೆಪಿ ಮತ್ತು ಕಾಂಗ್ರೆಸ್ನ ಮತ ಪ್ರಮಾಣದಲ್ಲಿ ಕೇವಲ 1% ಅಂತರ ಮಾತ್ರ ಇದೆ. ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು ಕಾಂಗ್ರೆಸ್ 41ರಲ್ಲಿರುತ್ತೆ ಅಂತ, ಆದರೆ ಎಕ್ಸಿಟ್ ಪೋಲ್ಸ್ಗಳಿಗಿಂತ 4.3% ಕಾಂಗ್ರೆಸ್ ಮತ ಪ್ರಮಾಣವನ್ನು ಹೆಚ್ಚಿಸಿಕೊಂಡಿದೆ. ಎಕ್ಸಿಟ್ ಪೋಲ್ಸ್ಗಳ ರಿಸಲ್ಟ್ಸ್ ಬರದೇ ಇರಲಿಕ್ಕೆ ಮುಖ್ಯ ಕಾರಣ ಈ ಶೇಕಡಾವಾರು ಮತ ಪ್ರಮಾಣ. ಜಗದೀಶ್ ಶೆಟ್ಟರ್ ಮಾತಾಡ್ತಾ ಇದ್ದಾರೆ ಬೆಳಗಾವಿಯಲ್ಲಿ. ಇವತ್ತು ಈ ಪ್ರೈಮ್ ಮಿನಿಸ್ಟರ್ ಆಯ್ಕೆ ಮತ್ತೊಂದು ಎಲ್ಲ ಆದಮೇಲೆ ಆದಷ್ಟು ಬೇಗನೆ ಇಲ್ಲಿ ನಮ್ಮ ಎಲ್ಲ ಪ್ರಮುಖರದ್ದು ಸಭೆಯನ್ನು ಸೇರಿ ಮತ್ತು ಎಲ್ಲ ಪ್ರಮುಖರ ಜೊತೆ ಚಿಂತನೆಯನ್ನು ಮಾಡಿ ಒಂದು ವಿಷನ್ ಡಾಕ್ಯುಮೆಂಟು ನಾನು ತಯಾರು ಮಾಡ್ತೀನಿ. ಬೆಳಗಾವಿ ಯಾವ ರೀತಿ ಸುಂದರ ನಗರವನ್ನು ಮಾಡಬೇಕು, ಇನ್ನೂ ಹೆಚ್ಚು ಉತ್ತಮವಾದಂಥ ನಗರ ಮಾಡಬೇಕು, ಅದಕ್ಕೆ ಏನು ಕೆಲಸ ಕಾರ್ಯಗಳನ್ನು ಮಾಡಬೇಕು ಮತ್ತು ಅದಕ್ಕೆ ಇರುವಂಥ ಕಾರ್ಯಸೂಚಿ ಏನು, ಮತ್ತು ಅದೇ ರೀತಿ ಬೆಳಗಾವಿಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ರೀತಿ ಹೊಸ ಉದ್ಯಮಿಗಳನ್ನು ತೆರೀಬೇಕು, ಯಾವ ರೀತಿ ಉದ್ಯೋಗಾವಕಾಶಗಳು ಕ್ರಿಯೇಟ್ ಮಾಡಬೇಕು, ಬೆಳಗಾವಿಯಲ್ಲಿ ಇನ್ನೂ ಹೆಚ್ಚು ಉದ್ಯೋಗಾವಕಾಶ ಕ್ರಿಯೇಟ್ ಮಾಡಲಿಕ್ಕೆ ಏನೇನೋ ಅವಕಾಶ ಇದ್ದಾವೆ ಅದೆಲ್ಲವನ್ನೂ ಮಾಡಿಕೊಂಡು ಒಂದು ದೊಡ್ಡದಾದಂಥ ಒಂದು ವಿಷನ್ ಇಟ್ಕೊಂಡು ಬೆಳಗಾವಿ ಬರುವಂಥ ದಿವಸಗಳಲ್ಲಿ ಒಂದು ಸೆಂಟರ್ ಪಾಯಿಂಟ್, ಇಡೀ ರಾಜ್ಯದ ಒಂದು ಸೆಂಟರ್ ಸ್ಟೇಜಿಗೆ ತರುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋಂಥ ಮೊದಲು ಪ್ರಾಮಿಸ್ ಮಾಡಿದ್ದೆ, ಇವತ್ತು ಪ್ರಾಮಿಸ್ ಮಾಡಿದರೆ ಆ ಅವಕಾಶವನ್ನು ಇವತ್ತು ಬೆಳಗಾವಿ ಜನತೆ ನನಗೆ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮೆಲ್ಲ ಪ್ರಮುಖ ನಾಯಕರು ಸಹಿತ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.